Bengal is not a political battle for us, it is a civilizational battle for us. कश्मीर की बॉर्डर पर घुसपैठ क्यों नहीं होती है? सिर्फ बंगाल में क्यों होती है? ಎಸ್, ಪಶ್ಚಿಮ ಬಂಗಾಳವನ್ನು ನಾವು ಗೆದ್ದುಕೊಳ್ಳಲೇಬೇಕು, ಗೆದ್ದುಕೊಳ್ತೀವಿ ಈ ಬಾರಿ. ಇದು ನಮಗೆ ಒಂದು ಚುನಾವಣೆ ಅಲ್ಲ, ಇದು ನಮಗೆ ಸಿವಿಲೈಸೇಷನಲ್ ಬ್ಯಾಟಲ್. ಇದು ನಮಗೊಂದು ಸಾಮಾನ್ಯ ಚುನಾವಣೆ ಅಲ್ಲ, ಇದೊಂದು ನಾಗರಿಕತೆಯ ಯುದ್ಧ. ಇದನ್ನು ಹೇಳಿರೋದು BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್. No, Bengal is not a political battle for us, it is a civilizational battle for us. To save India, we have to win Bengal. ಅಂದರೆ BJPಯ ಮುಂದಿನ ಗುರಿ ಪಶ್ಚಿಮ ಬಂಗಾಳ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಅತ್ಯಂತ ದೊಡ್ಡ ರಾಜ್ಯ, BJP ಗೆದ್ದುಕೊಳ್ಳೋಕ್ಕಾಗದೇ ಇರುವಂತಹ ರಾಜ್ಯ. BJP ಇಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದೇ ಆದರೆ ಇದು BJPಗೆ ಆಯಕಟ್ಟಿನ ಜಾಗ ಆಗುತ್ತೆ. ಮಾತ್ರ ಅಲ್ಲ, BJPಯ ಮುಂದಿನ ನಡೆಗಳಿಗೆ ಅತ್ಯಂತ ಯಶಸ್ವಿಯಾದಂಥ ದಾರಿ ಸಿಕ್ಕಾಗುತ್ತೆ. ಈ ಮಹಾರಾಷ್ಟ್ರವನ್ನು ಗೆದ್ದ BJPಗೆ ಮತ್ತೊಂದು ದೊಡ್ಡ ರಾಜ್ಯ ಇದ್ದಿದ್ದು ಬಿಹಾರದ ನಂತರ ಈಗ ಪಶ್ಚಿಮ ಬಂಗಾಳ ನಂತರ ತಮಿಳುನಾಡು ಹೀಗಿದೆ. ಆದರೆ ಪಶ್ಚಿಮ ಬಂಗಾಳ ಇದೆಯಲ್ಲ, ಇದು BJPಗೆ ಸಿವಿಲೈಸೇಷನಲ್ ಬ್ಯಾಟಲ್ ಅಂದಿದ್ದು ಯಾಕೆ? ಇದು ನಾಗರಿಕತೆಯ ಯುದ್ಧ. ಅಂದರೆ ಭಾರತ ಜಗತ್ತಿನ ಅತ್ಯಂತ ಹಳೆಯ ನಾಗರಿಕತೆ. ಆ ನಾಗರಿಕತೆಯನ್ನು ನಾಶ ಮಾಡೋದಕ್ಕೆ ನಿರಂತರವಾಗಿ ಪ್ರಯತ್ನಗಳು ನಡೆದಿದ್ದಾವೆ. ಅದು 2500 ವರ್ಷಗಳ ಹಿಂದಿಂದ ಕೂಡ ಭಾರತದ ಮೇಲೆ ನಿರಂತರವಾಗಿ ದಾಳಿಗಳಾಗಿದ್ದಾವೆ. ಅದರಲ್ಲಿ ಮೊಘಲ್ ದಾಳಿ, ಬ್ರಿಟಿಷ್ ದಾಳಿ, ಅಂದರೆ ಈ ಅಬ್ರಹಾಮಿಕ್ ರಿಲಿಜಿಯನ್ಗಳ ದಾಳಿ ಇತ್ತಲ್ಲ, ಕ್ರಿಶ್ಚಿಯನ್ ಹಾಗೆ ಮುಸ್ಲಿಂ ಈ ನಾಗರಿಕತೆಗಳ ದಾಳಿ ತೀವ್ರವಾಗಿತ್ತು. ಆದರೆ ಭಾರತ ಅವೆಲ್ಲವನ್ನು ದಿಟ್ಟವಾಗಿ ಎದುರಿಸಿ ಈಗಲೂ ಕೂಡ ಸನಾತನ ಬಹುಸಂಖ್ಯಾತ ರಾಷ್ಟ್ರವಾಗಿ ಉಳ್ಕೊಂಡಿದೆ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಹಿಂದೂಗಳ ಸಂಖ್ಯೆಯನ್ನು ಹೊಂದಿರುವಂಥ ರಾಷ್ಟ್ರ ಭಾರತ ಮತ್ತು ಜಗತ್ತಲ್ಲಿ ಹಿಂದೂಗಳಿಗಾಗಿ ಇರುವಂಥ ಏಕೈಕ ರಾಷ್ಟ್ರ ಭಾರತ ಅಂತ ಮತ್ತೆ BJPಯವರು ಹಿಂದುತ್ವದ ಸಿದ್ಧಾಂತ ಸನಾತನಿಗಳು ಹೇಳ್ತಾರೆ. ಇದರ ಹಿಂದಿರೋದು BJP ನಿರಂತರವಾಗಿ ತನ್ನ ಸಿದ್ಧಾಂತವನ್ನು ರಾಜಕೀಯವಾಗಿ ಏನು ಬಳಸಿಕೊಳ್ಳೋದಲ್ಲ, ಸಿದ್ಧಾಂತದ ಮೂಲಕ ರಾಜಕೀಯದಲ್ಲಿ ಗೆದ್ದು ಆ ರಾಜಕೀಯದ ಮೂಲಕ ಸಿದ್ಧಾಂತವನ್ನು ಉಳಿಸುವಂಥ, ಅಥವಾ ಇಲ್ಲಿನ ಬಹುಸಂಖ್ಯಾತರ ಏನು ಆಶಾಭಾವನೆ ಇದೆಯಲ್ಲ ಅದನ್ನು ಉಳಿಸುವಂಥ, ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದೆ. ಅದರ ಒಂದು ಏನು ನಿದರ್ಶನವೇ ರಾಮ ಮಂದಿರ, ಅಯೋಧ್ಯೆಯಲ್ಲಿ ಆಗಿರುವಂಥ ರಾಮ ಮಂದಿರ. 550 ವರ್ಷಗಳ ಒಂದು ಯುದ್ಧವನ್ನು ಕೊನೆಗಾಣಿಸಿ ಅಲ್ಲಿ ರಾಮ ಹುಟ್ಟಿದ ಸ್ಥಳದಲ್ಲಿ ಬಾಲರಾಮನನ್ನು ಪ್ರತಿಷ್ಠಾಪನೆ ಮಾಡಿದ್ದಾಗಿದೆ. ಈಗ BJPಗೆ ದಾಳಿ ಆಗ್ತಾ ಇರೋದು ಪಕ್ಕದ ಬಾಂಗ್ಲಾದೇಶದಿಂದ. ಇದು ಹಿಂದಿನ ಪೂರ್ವ ಪಾಕಿಸ್ತಾನ್, ಪಶ್ಚಿಮ ಪಾಕಿಸ್ತಾನ್ ಅಂತ ಏನಿತ್ತೋ, ಭಾರತವೇ ಇದನ್ನು, ಇಂದಿರಾ ಗಾಂಧಿಯವರು ಇದನ್ನು ಸಪ್ರೇಟ್ ನೇಷನ್ ಆಗಿ ಮಾಡಿದಾಗ ಬಂಗಬಂಧು ಮುಜಿಬುರ್ ರೆಹಮಾನ್ ಅವರ ಹೋರಾಟ ಯಶಸ್ವಿಯಾಯಿತು. ಅಲ್ಲಿಗೆ ಬಾಂಗ್ಲಾದೇಶ ಅನ್ನುವ ಪ್ರತ್ಯೇಕ ರಾಷ್ಟ್ರ ಆದಮೇಲೆ ಅಲ್ಲಿಂದ ಭಾರತಕ್ಕೆ ಕಿರುಕುಳಗಳೇ ಜಾಸ್ತಿ ಆಯಿತು. ಪಕ್ಕದಲ್ಲಿ ಕೀಟಗಳನ್ನು, ಕ್ರಿಮಿಗಳನ್ನು ಇಟ್ಕೊಂಡ್ರೆ ಕಿರುಕುಳ ಜಾಸ್ತಿ ಆಗದೆ ಇನ್ನೇನಾಗುತ್ತೆ. ಹಾಗಾಗಿ ಈ ಬಾಂಗ್ಲಾದೇಶ ಅನ್ನೋದು ಭಾರತಕ್ಕೊಂದು ಕಿರುಕುಳ ಆಗಿ, ಕಿಡಿಗೇಡಿ ಥರ ಯಾವಾಗಲೂ ಕೂಡ ಅಲ್ಲಿನ ನುಸುಳುಕೋರರು ಭಾರತಕ್ಕೆ ಬರೋದು, ಅಲ್ಲಿಂದ ಭಯೋತ್ಪಾದಕರು ಭಾರತದೊಳಗೆ ನುಸುಳೋದು, ಭಾರತವನ್ನು ನಿಧಾನಕ್ಕೆ ಆಕ್ರಮಿಸಿಕೊಂಡು ಇದನ್ನು ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಮೊದಲಿಂದಲೂ ಇದೆ. ಅದನ್ನೇ BJP ನಾಗರಿಕತೆಯ ಯುದ್ಧ ಅಂತ ಹೇಳ್ತಾ ಇರೋದು. ಈ ಪಶ್ಚಿಮ ಬಂಗಾಳವನ್ನು ಗೆದ್ದುಕೊಳ್ಳೋದು ಒಂದು ಭಾಗದಿಂದ ನುಗ್ಗಿ ಬರ್ತಾ ಇರುವಂತಹ ಈ ನಾಗರಿಕತೆಯನ್ನು ನಾಶ ಮಾಡೋದಕ್ಕೆ ಹೊರಟಿರುವಂತಹ ಬಾಂಗ್ಲಾದೇಶ. ಆ ಬಾಂಗ್ಲಾದೇಶದ ಒಂದಷ್ಟು ಕಿಡಿಗೇಡಿಗಳು, ರಾಜಕಾರಣಿಗಳು ಅಥವಾ ಮೂಲಭೂತವಾದಿಗಳು ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು ಅಂತ ಹೊರಟಿರುವಂಥವ್ರನ್ನ ತಡೆಯೋದಕ್ಕೆ ಇದು ಬಹಳ ಪ್ರಮುಖ. ಯಾಕಂದರೆ ಈ ಬಾಂಗ್ಲಾದೇಶವನ್ನು ಗಮನಿಸಿದಾಗ ಬಾಂಗ್ಲಾದೇಶದ ಪ್ರಭಾವ ಕೇವಲ ಈ ಒಂದೇ ಒಂದು ಪಶ್ಚಿಮ ಬಂಗಾಳದ ಮೇಲಲ್ಲ, ಪಶ್ಚಿಮ ಬಂಗಾಳದ ಮೇಲೆ ಹೆಚ್ಚಾಗ್ತಾ ಇದೆ. ಆ ಕಡೆ ಅಸ್ಸಾಮನ್ನು ಕೂಡ ನೋಡಬಹುದು. ಅಸ್ಸಾಮಲ್ಲಿ ಕೂಡ ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ. ಹೇಗೆ ಸೌದಿಯ ಪ್ರಭಾವ ಅಥವಾ ಕಮ್ಯುನಿಸ್ಟರ ಪ್ರಭಾವ ಈ ಕೇರಳ ಭಾಗವನ್ನು ಡೆಮೋಗ್ರಫಿ ಚೇಂಜ್ ಮಾಡ್ತಾ ಇದೆಯೋ, ಹಾಗೆ ಅಸ್ಸಾಂ, ಪಶ್ಚಿಮ ಬಂಗಾಳದ ಡೆಮೋಗ್ರಫಿಯನ್ನು ಬಾಂಗ್ಲಾದೇಶ ಚೇಂಜ್ ಮಾಡ್ತಾ ಇದೆ. ಇದನ್ನು ತಡಿದೇ ಇದ್ದರೆ ನಿಧಾನಕ್ಕೆ ಅದೊಂಥರ ಕ್ಯಾನ್ಸರ್ ರೀತಿ
ಬೇರೆ ಬೇರೆ ಭಾಗಗಳಿಗೆ ಅದು ಆವರಿಸ್ಕೊಂಡು ಬರುತ್ತೆ. ಪಶ್ಚಿಮ ಬಂಗಾಳದ ಪಕ್ಕದ ಬಿಹಾರದಲ್ಲಿ ಕೂಡ ಇದೇ ಪ್ರಭಾವ ಇತ್ತು. ಆದರೆ ಈಗ ಬಿಹಾರವನ್ನು BJP ಗೆದ್ದುಕೊಂಡಿದೆ. ಇನ್ನು ಯಾವುದೇ ಕಾರಣಕ್ಕೂ ಈ ನುಸುಳುಕೋರರನ್ನು ಸಹಿಸೋದಿಲ್ಲ. SIR ಮೂಲಕ ಇವ್ರನ್ನ ಕಿತ್ತೊಗಿತೀವಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಿ ಇಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದಾಗ ಸುಮ್ಮನೆ ಮತದಾರರ ಹೆಸರನ್ನು ಸೇರಿಸಿ ಅವರನ್ನು ಬೇರೆ ದೇಶಗಳಿಂದ ರಾಜ್ಯಗಳಿಂದ ನುಸುಳುಕೋರರು ಕರ್ಕೊಂಬಂದು ಅವ್ರನ್ನ ಮತದಾರರ ಪಟ್ಟಿ ಸೇರಿಸಿ ಅವರಿಗೆ ರೇಷನ್ ಕಾರ್ಡು ಅವರಿಗೆ ವೋಟರ್ ಐಡಿಯನ್ನು ಮಾಡಿಕೊಟ್ಟು ಅವರಿಂದ ಮತ ಹಾಕಿಸಿ ಗೆದ್ದು ಅವರನ್ನು ಸಾಕ್ತಾ ತಾವು ಅಧಿಕಾರಕ್ಕೋಸ್ಕರ ದೇಶದೊಳಗೆ ಭಯೋತ್ಪಾದಕರನ್ನ ಸೃಷ್ಟಿ ಮಾಡ್ತಾ ಇರುವಂಥ ಈ ಕೆಲವು ರಾಜಕೀಯ ಪಕ್ಷಗಳನ್ನು ತಡಿಲೇಬೇಕು, ಅವರನ್ನು ಸೋಲಿಸಲೇಬೇಕು. ಸೋಲಿಸಿದರೆ ಮಾತ್ರ ನಾಗರಿಕತೆ ಉಳಿಯೋದಕ್ಕೆ ಸಾಧ್ಯ. ಭಾರತ ಅನ್ನುವಂಥ ಸಿಂಧೂ ನಾಗರಿಕತೆ ಏನಿದೆ, ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಲ್ಲಿರುವಂಥ ಭಾರತ ಏನಿದೆ, ಇದು ಅತ್ಯಂತ ಪ್ರಾಚೀನ ಈ ಭೂಮಂಡಲದಲ್ಲಿ ಜಗತ್ತಿನಲ್ಲಿರುವಂಥ ಅತ್ಯಂತ ಪ್ರಾಚೀನ ನಾಗರಿಕತೆ. ಇದನ್ನು ಬೇರೆ ಬೇರೆ ಸಮಯದಲ್ಲಿ ದಾಳಿಗಳನ್ನು ತಡೆದು, ಗ್ರೀಕರ ದಾಳಿ, ಕುಶಾನರ ದಾಳಿ, ಅದಾದ ನಂತರ ಮೊಘಲರ ದಾಳಿ ಅಥವಾ ಬ್ರಿಟಿಷ್ ಇಂಗ್ಲೆಂಡ್ನ ದಾಳಿ, ಇವೆಲ್ಲವನ್ನು ಸಹಿಸ್ಕೊಂಡು ತಡ್ಕೊಂಡಿದ್ದೀವಿ. ಈಗ ಆಗ್ತಾ ಇರುವಂಥ ಮತ್ತೆ ಇಸ್ಲಾಮಿಕ್ ಸ್ಟೇಟ್ ಮಾಡುವಂಥ ಒಂದು ಹುನ್ನಾರದ ದಾಳಿ ಇದೆಯಲ್ಲ, ಇದು ಈಗ ಬಾಂಗ್ಲಾದೇಶದ ಭಾಗದಿಂದ ಆಗ್ತಾ ಇದೆ. ಅದು ಅಸ್ಸಾಮನ ಡೆಮೋಗ್ರಫಿ ಚೇಂಜ್ ಮಾಡ್ತಾ ಇದೆ. ಜಾರ್ಖಂಡ್ ಭಾಗದಲ್ಲಿ ಕೂಡ ಬದಲಾವಣೆಗಳು, ಬಿಹಾರದಲ್ಲಿ ಬದಲಾವಣೆ. ಇಲ್ಲೆಲ್ಲ ನುಸುಳುಕೋರರು ಹೆಚ್ಚಾಗಿ ಅವರು ಮತಾಂತರವನ್ನು ಮಾಡ್ತಾ ಹೆದರಿಸಿ ಬೆದರಿಸಿ ಕ್ರಿಶ್ಚಿಯನ್ಗೆ ಇಸ್ಲಾಂಗೆ ಕನ್ವರ್ಟ್ ಮಾಡ್ತಾ ಇಲ್ಲಿರುವಂತಹ ಹಿಂದೂಗಳು, ಇಲ್ಲಿರುವ ಸನಾತನದವರನ್ನು ಬದಲಾಯಿಸಿ ನಾಗರಿಕತೆಯನ್ನೇ ಕೊಲ್ಲೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಆ ಸಿವಿಲೈಸೇಷನಲ್ ಬ್ಯಾಟಲ್ನಲ್ಲಿ ನಾವು ಗೆಲ್ಲಬೇಕು. ಇಲ್ಲ ಅಂದರೆ ಅವರನ್ನು ಇವತ್ತು ತಡೀದೇ ಇದ್ದರೆ ಇನ್ನು 5 ವರ್ಷ ಬಿಟ್ಟರೆ ಮತ್ತೊಂದಷ್ಟು ಡೆಮೋಗ್ರಫಿ ಚೇಂಜ್ ಆಗುತ್ತೆ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗಿದೆ, ಅಸ್ಸಾಂನಲ್ಲಿ ಜಾಸ್ತಿ ಆಗಿದೆ, ಬಿಹಾರದಲ್ಲಿ ಜಾಸ್ತಿ ಆಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಪಕ್ಕದ ಬಾಂಗ್ಲಾದೇಶ, ಅಲ್ಲಿಂದ ಆಗ್ತಾ ಇರುವಂಥ ಪಿತೂರಿಗಳು, ಈ ದೇಶವನ್ನು ನಿಧಾನಕ್ಕೆ ಕನ್ವರ್ಟ್ ಮಾಡುವಂಥ ಷಡ್ಯಂತ್ರ. ಇದನ್ನು ತಡಿಬೇಕು. ಈ ಬಾರಿ ಅಂದರೆ 3 ಬಾರಿ TMC ಆಡಳಿತದಲ್ಲಿ ಇದೆ. ಇಲ್ಲಿ ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿದ್ದಾರೆ. ಅವರನ್ನು ಈ ಬಾರಿ ಕಿತ್ತು ಒಗಿತೀವಿ, BJPಯನ್ನು ಅಧಿಕಾರಕ್ಕೆ ತರ್ತೀವಿ. BJPಯ ಕೆಲಸಗಳನ್ನು ನೋಡಿದರೆ, ಇಲ್ಲಿವರೆಗೂ ಬಂದಿರುವಂಥ ಟ್ರ್ಯಾಕ್ ರೆಕಾರ್ಡ್ ನೋಡಿದರೆ BJP ಯಶಸ್ವಿಯಾಗಿ ಇದನ್ನು ಮಾಡಿ ಮುಗಿಸುತ್ತೆ. ಈಗ BJP ಪಕ್ಕದ ಒಡಿಶಾ ಗೆದ್ದು, ಬಿಹಾರ್ ಗೆದ್ದು, ಉಳ್ಕೊಂಡಿರೋದು ಒಂದು ಪಶ್ಚಿಮ ಬಂಗಾಳ ಮಧ್ಯದಲ್ಲಿದೆ. ಅದನ್ನು ಗೆದ್ಕೊಳ್ಳೋದು ಮಧ್ಯಪ್ರದೇಶ, ಎಲ್ಲವನ್ನ ಗೆದ್ಕೊಂಡಿರುವಂಥ BJPಗೆ ಇದೊಂದು ಕಷ್ಟ ಅಲ್ಲ. ಆದರೆ ಇಲ್ಲಿವರೆಗೂ ಗೆಲ್ಲದೇ ಇರುವಂಥ ಈ ಭಾಗವನ್ನು, ಅದರಲ್ಲೂ ಕೂಡ ಡೆಮೋಗ್ರಫಿ ಚೇಂಜ್ ಆಗ್ತಾ ಇರುವಂಥ ಭಾಗವನ್ನು BJP ಗೆದ್ಕೊಳ್ಳೋದು ಕೂಡ ಸುಲಭ ಇಲ್ಲ.